ಸೌಂಡು ಟೈಮ್ ಬಂದು 6 ಗಂಟೆ ಫ್ರೆಂಡ್ಸ್. ಅವಾಗ್ಲಿಂದ ಒಂಥರ ವಿಚಿತ್ರವಾಗಿ ಸೌಂಡ್ ಮಾಡ್ತೈತೆ. ಶಿವ ಅದು ನವಿಲು ನವಿಲು ಅಂತೈತೆ. ಎಂತ ಸ್ವೀಟ್ ವಾಯ್ಸು. ಅಯ್ಯೋ ಇಷ್ಟು ಭಯಂಕರವಾಗಿರ್ತೈತೆ ನವಿಲ್ ಸೌಂಡು. ಹಾ ಹೌದು, ಹ್ಞೂ ಫ್ರೆಂಡ್ಸ್, ನವಿಲು. ಶಿವ ಹೇಳಿದ್ರೆ ನಂಬಿರ್ಲಿಲ್ಲ ನಾನು. ಹಾರ್ಕೊಂಡೋಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದೆ ಫ್ರೆಂಡ್ಸ್? ಅಂತ ಸೂಪರ್ ಡೂಪರ್ ಆಗಿದ್ದೀನಿ. ನೋಡಿದ್ರ ಫ್ರೆಂಡ್ಸ್, ಎಲ್ಲರ ಮನೇಲೂ ಕೋಳಿಗಳು ಎಬ್ಬಿಸ್ತಾವ ಹಳ್ಳಿ ಕಡೆ. ನಮ್ಗೆ ಇತ್ತೀಚೆಗೆ ಒಂದು ವಾರದಿಂದ ನವಿಲ್ ಬಂದು ಎಬ್ಬಿಸ್ತೈತೆ. ನಾನು ಏನಿದು ಇಷ್ಟು ಭಯಂಕರವಾದ ಸೌಂಡು ಅಂದ್ರೆ ನೋಡಕ್ ಮಾತ್ರ ಸುಂದರವಾಗೈತೆ ಫ್ರೆಂಡ್ಸ್. ಆ ಸೌಂಡ್ ಕೂಗ್ತಿರೋದು ಹೆಂಗೈತೆ ಅಂದ್ರೆ ಭೂಮಿನೇ ನಡುಕ್ತೈತೆ ಆ ಲೆವೆಲ್ಗೆ. ಹಸುಗಳ ತಾತ ಓಡಿಸ್ತಿತ್ತಂತೆ ಬಂದಾಗೆಲ್ಲಾನು. ಆ ಸೌಂಡು ಜೋರಲ್ಲ, ಕೇಳಕ್ಕಾಗ್ದಿರ. ಈ ತರ ಇತ್ತು ಫ್ರೆಂಡ್ಸ್ ನಮ್ ನವಿಲ್ ಸ್ಟೋರಿ. ನನ್ಗೆ ಅಣ್ಣ ನಂಬಿರ್ಲಿಲ್ಲ. ನಾನು ನವಿಲ್ ಕಣೆ ಅಂದ್ರೆ ಆಯ್ತಾಯ್ತು, ಫ್ಲವರ್ ಎಲ್ಲ ಇಡಕ್ ಬರ್ಬೇಡ, ಲಾಲ್ಬಾಗ್ನ ಇಡಕ್ ಬರ್ಬೇಡ ತಲೆಗೆ, ನಾನು ಹೂವು ಮುಡ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಿದ್ದೆ. ಇವತ್ತು ಗೊತ್ತಾಯ್ತು ಫ್ರೆಂಡ್ಸ್, ಕಟ್ಕೊಂಡಿರೋ ಗಂಡನು ನಂಬೇಕು ಅಂತ. ಯಾರು ನೋಡಿಲ್ಲ. ಕೈ ಕಳ್ಳ ಏನಪ್ಪ ಎಳೆ ಮಕ್ಕಳು ಎತ್ಕೊಂಡೋದಂಗೆ ಎತ್ಕೊಂಡು ಹೋಗ್ತಾ ಇದ್ದಿ. ಓಕೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚಳಿ ಐತೆ ಬೆಳಗ್ಗೆ ಎದ್ದಾಗಿಂದಾನೇನೆ. ಅದಕ್ಕೆ ಶಿವ ಹಾಲು ಕಾಯ್ಸಕ್ಕೆ ಇಟ್ಟೈತೆ. ಟೀ ಮಾಡ್ಕೊಂಡು ಕುಡ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡೋದು. ಇವತ್ತು ಗುರುವಾರ ಫ್ರೆಂಡ್ಸ್, ರಾಯರ್ ವಾರ. ಪೂಜೆ ಸ್ಟಾರ್ಟ್ ಮಾಡಬೇಕು. ಮನೆ ಬಗ್ಗೆ ಗುಡ್ಸಿಲ್ಲ ಇನ್ನ. ಸಾರಿ ಟಾಮ್ಸಿ, ಒಂದೇ ಒಂದು ಬಿಸ್ಕೆಟ್ ಇರೋದು. ತಿನ್ಕೊಂಡೆ ಹೊಟ್ಟೆಸಿಗೆ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಬಾಯಿ ಕೆಟ್ಟೋದಂಗ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಶಿವಕ್ ಪತ್ಯದ ಅಡ್ಗೆ ಮಾಡಕ್ ಹೋಗಿ ನಾನು ಡಬಲ್ ಸರಿ ಯಾರಪ್ಪ ಅಡ್ಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಅದೇ ತಿಂತ ಇದ್ದೀನಲ್ಲ, ಅದಕ್ಕೆ ಬಾಯಿ ಕೆಟ್ಟೋದಿರ್ಲಿ, ತಲೆನೇ ಕೆಟ್ಟೋಗ್ತಿದೆ. ಇನ್ನ ಮುಗೀತು ಫ್ರೆಂಡ್ಸ್. ಇವತ್ತು ಒಂದಿನ ಅಷ್ಟೇ ಪತ್ಯದ ಅಡ್ಗೆ. ಹಂಗೂ 2 ದಿನ ಎಕ್ಸ್ಟ್ರಾನೇ ತಗೊಳ್ರಿ ಅಂತ ಹೇಳ್ತಾವಣ್ಣ. ಪರವಾಗಿಲ್ಲ ಅಂದ್ಬಿಟ್ಟು 2 ದಿನ ಎಕ್ಸ್ಟ್ರಾ ಪತ್ಯದ ಅಡ್ಗೆ ಎಲ್ಲ ಆಯ್ತು, ಮತ್ತೆ ಮೆಡಿಸನ್ ತಗೊಂಡಾಯ್ತು. ಈಗ ಪರವಾಗಿಲ್ಲ ಶಿವಗೆ ಹೆಲ್ತು. ಇವತ್ತೊಂದಿನ ಪತ್ಯದ ಅಡ್ಗೆ ಮಾಡ್ಬಿಟ್ಟು ನಾಳೆನ ರುಚಿಗೆ ಎದ್ದು ಬಿಡ್ತೀನಿ ಫ್ರೆಂಡ್ಸ್. ಒಂಥರ ಉಪ್ಸಾರು ಬಸ್ಸಾರು ಅದಕ್ಕೆಲ್ಲ ಬರ್ಗೆಟ್ಕೊಂಡು ಕೂತಿದ್ದೀನಿ. ಅವೆಲ್ಲ ಮಾಡ್ಕೊಂಡು ತಿಂತೀನಿ. ನನಗೆ 1/2 ಕಪ್ ಟೀ ಮಾಡ್ಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಶಿವ ಬೇಡ ಅಂತಂತು ಟೀ ಕುಡಿಯೋದು ಬಿಟ್ಬಿಡ್ತು. 1 ಟೈಮ್ ಕುಡಿಬೋದು ಅಂತ ಹೇಳಿದ್ರು, ಆದ್ರೂ ನಾನು ಫುಲ್ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ವಾರ ತಾನೇ ಇರು ಅಂತ ಅಂದ್ಬಿಟ್ಟು. ಆಚೆ ತಣ್ಣಗೆ ಗಾಳಿ ಬೀಸ್ತೈತೆ, ಇದ್ರ ಜೊತೆ ಬಿಸಿ ಬಿಸಿ ಕಾಫಿ. ಹೊಟ್ಟೆ ಮಾರ್ನಿಂಗ್ ವೀವ್ಯಾ. ಆದ್ರೂ ಶಿವ ರೊಟ್ಟಿ ಇನ್ನೇ ಚೆನ್ನಾಗಿರ್ತೈತೆ. ಓಕೆ ಫ್ರೆಂಡ್ಸ್, ಈ ಥರ ಬಿಲ್ಡಪ್ ಕೊಟ್ಕೊಂಡು ಕುತ್ಕೊಳ್ಳೋ ಟೈಮಲ್ಲ ಇದು. ನನಗೆ ಬೇಗ ಕೆಲಸ ಐತೆ. ನವಿಲ್ ನೋಡ್ದೆ ಟಾಮಿ, ಇವ್ನು ನೋಡ್ಬಿಟ್ಟೆ ಓಡೋಗ್ಬಿಟ್ಟಿದ್ದು ಫ್ರೆಂಡ್ಸ್. ಅದು ನಾನು ಏನು ಸ್ವಲ್ಪ ಹತ್ರ ಹೋಗಿ ಝೂಮಲ್ಲಿ ನೋಡೋಣ ಅನ್ಕೊಂಡಿದ್ದೆ. ಹೆಣ್ಣವಿಲ್ ನಾ ಓಡಿಸ್ಬಿಟ್ಟ. ಒಂದು ತೊಟ್ಟು ಟೀ ಕುಡಿತೀಯಪ್ಪಿ? ಅದೆಲ್ಲ ಆಗಲ್ಲ ಅವನ ಕೈಲಿ. ಅವನು ನಿನ್ನ ಹತ್ರ ಇಸ್ಕೊಳ್ಳೋ ಥರ ಬಿಲ್ಡಪ್ ಕೊಡ್ತಾರೆ ಅಷ್ಟೇ, ಇಸ್ಕೊಳ್ಳಲ್ಲ. ಶಿವ ಬೆಳಗ್ಗೆ ಎದ್ದು ಈ ನೀರಲ್ಲಿ ಬೂದಿ ಎಲ್ಲ ಎತ್ತು ನೀರು ಹಿಡಿತೈತೆ. ನಾನ್ ಟೀ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀನಿ. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಇಷ್ಟೊತ್ತಿಗೆ ಹೊಟ್ಟೆ ಸಿಗ್ತದೈತೆ ನೋಟಮ್ಮ. ಹಿಂದಿನ ಸುತ್ತಾವನು ಹೊಟ್ಟೆಸ್ಕೊಂಡ್ ಫ್ರೆಂಡ್ಸ್. ಬೆಳಗ್ಗೆನೆ ಅನ್ನ ನೋಡಿ ಎಷ್ಟು ದಿನ ಆಯ್ತು, 2 ಇಡ್ಲಿ ಗುಡ್ಸ್ಬಿಡ್ತದೆ. ಅದು ಮೊಸರನ್ನ. ಸೋಫಾ ಜಾಸ್ತಿ ಗಲೀಜಾಗಿರ್ತೈತಲ್ಲ ಫ್ರೆಂಡ್ಸ್, ಅಲ್ಲಿ ಬಡಿದ್ರೆ ಧೂಳೆಲ್ಲ ಬರ್ತೈತೆ, ಗುಡ್ಸ್ಕೋಬಹುದು ಅಂದ್ಬಿಟ್ಟು ಪರ್ಕೆಲ್ ಬಡಿಯಕ್ ಹೋದೆ. ನಿಂಗೇನೋ ಒಂದು ತೋರಿಸ್ತೀನಿ. ಬೆಳಗ್ಗೆ ಹೆಂಗಸರ್ನ ಹೆಣ್ಮಕ್ಳ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸ್ಬಾರ್ದು. ಕೈಯಲ್ಲ, ಕಡ್ಡಿ ಪರ್ಕೆ ಐತೆ, ಎತ್ಕೋತೀನಿ. ಸಾಫಾ ಧೂಳು ಗುಡಿಸ್ತಾ ಇದೆ, ಅದೇನೋ ಇದಕ್ಕಿದಂಗೆ ಬಿಚ್ಚೋಯ್ತು. ನೋಡಿ ಫ್ರೆಂಡ್ಸ್, ಸಮದೋಗಿತ್ತು, ಲೂಸ್ ಆಗ್ಬಿಟ್ಟಿತ್ತು, ಉದ್ರೋಗ್ತಾ ಇತ್ತು. ಅದಕ್ಕೆ ನಾನು ತೆಂಗಿನ ಕಡ್ಡಿ ಪರ್ಕೆಲ್ಲ ಸಿಕ್ಸ್ಕೊಂಡೆ, ಟೈಟ್ ಆಗಿರ್ಲಿ ಅನ್ಬಿಟ್ಟು. ಇಷ್ಟೇ ಇದ್ದಿದ್ದು. ಇದನ್ನ ದಾರದಲ್ಲಿ ಕಟ್ಕೊಂಡು ನಾವು ಬಳಸ್ಬೋದು ಫ್ರೆಂಡ್ಸ್. ವಾವ್, ಇದ್ರನ್ನ ಹ್ಯಾಂಡ್ ಕ್ರಾಫ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಬರೋ ಜೋಡಿಸ್ಕೊಡು. ಅಂತೂ ಇಂತೂ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್. ಇದರಲ್ಲಿ ಇದು ನಾನು 4-5 ಪರ್ಕೆ ಕಡ್ಡಿ ಅಷ್ಟೇ ಸಿಕ್ಸಿದೆ ಫ್ರೆಂಡ್ಸ್. ಇದು ಓಪನ್ ಆಗಿ ಬಿದ್ದಾಗೆ ಗೊತ್ತಾಯ್ತು ಪರ್ಕೆ ಮಾರೋರು ಮೋಸ ಮಾಡ್ತಾರೆ ಅಂತ. ಈ ಪರ್ಕೆ ಕಡ್ಡಿ ಹಾಕವ್ರೆ, ಬರೀ ಇದೇ ಹಾಕ್ಬೇಕು ತಾನೆ ಮಂದಾಗೆ. ಬರೀ ಪರ್ಕೆ ಕಡ್ಡಿನೇ ತುಂಬಿಕ್ಕವ್ರೆ. ಮತ್ತೆ ಪರ್ಕೆನೂ ಅಷ್ಟೇ ಫ್ರೆಂಡ್ಸ್, ಗುಚ್ಚಾಗಿರ್ಬೇಕು, ಜಾಸ್ತಿ ಇರಬೇಕು. ಇದು ಇಲ್ಲಾಂದ್ರೆ ಕಡಿಮೆ ಇದ್ರೆ ಬಡ್ಸಕ್ ಹೋಗ್ಬಾರ್ದು. ಇದು ಕಡಿಮೆ ಐತೆ, ಜಾಸ್ತಿ ಐತೆ, ಲೈಟ್ ಕಡಿಮೆನೇ ಐತೆ. ಹಂಗಾಗಿ ಇದನ್ನ ಬಾಗಿಲು ಗುಡ್ಸಕ್ಕೆ ಹಾಕೋಬಿಡ್ತೀನಿ. ಚೆನ್ನಾಗಿ ನೀಟಾಗಿ ಮಣ್ಣೆಲ್ಲ ಹೋಗ್ತೈತೆ.
ಇನ್ನು ನಮ್ಮ ಮನೇಲಿ ಪರ್ಕೆ ಕಡ್ಡಿ ಐತೆ ಫ್ರೆಂಡ್ಸ್. ಏನೋ ಟಾಮ್ಸೆ ಬೆಳಗ್ಗೆ ನೀನು ಶಾಪ ತಟ್ಟೈತೆ ನಂಗೆ. ಹೋಗ್ತಿರೋ ಬಟ್ಟೆಗಳೆಲ್ಲ ಇಲ್ಲಿ ಹಾಕಿದ್ದೀನಿ. ಪರ್ಕೆ ಇತ್ತೇ ಇಲ್ಲೆಲ್ಲೋ ಇತ್ತಲ್ಲಪ್ಪ. ಇಲ್ಲೈತೆ. ಹೂಕಟ್ಟಿ ಪರ್ಕೆ ಐತೆ ಫ್ರೆಂಡ್ಸ್. ಇದನ್ನೇ ಬಳಸ್ತೀನಿ ಇನ್ಮೇಲೆ. ಯಾವಾಗಾದ್ರೂ ದುಡ್ಡು ಬಂದಾಗ ಆ ಪರ್ಕೆ ಯಾಕಂದ್ರೆ ತಗೊಳ್ಳೋದು, ಸೋಫಾ ಕೆಳಗೆಲ್ಲ ಇದು ಉದ್ದ ಇಲ್ವಲ್ಲ ಅದಕ್ಕೆ. ಕಟ್ಕೊಡಪ್ಪಿ. ಹೆಂಗ ಒಂದು ಕಟ್ಟಿಕ್ಕು. ಈಗ ನಾನು ಅದೇ ಪರ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕಸ ಗುಡ್ಸ್ಬಿಟ್ಟು ನಾನು ಒರೆಸ್ತೀನಿ ಫ್ರೆಂಡ್ಸ್. ನನ್ನ ಟೈಮ್ ವೇಸ್ಟ್ ಮಾಡ್ಲಾರೆ. ಇಷ್ಟೊತ್ತು ಪೂಜೆ ಆಗಬೇಕಾಯ್ತು. ಇಲ್ಲಿ ಫ್ರೆಂಡ್ಸ್ ನಮ್ಮನೆಗೆ ಕಪ್ಪಿ ತುಳಸಿ ಇರ್ಲಿಲ್ಲ ಮನೆ ಹತ್ರ. ಟ್ಯಾಂಕ್ಸ್ ಅಪ್ಪಿ. ಇದು ಬೇರೆ ಗಿಡಗಳು ತರ್ತಾರಲ್ಲ ಫ್ರೆಂಡ್ಸ್, ಅದ್ರೊಳಗಡೆ ಮಿಸ್ ಆಗಿ ಗಿಡ ಬೆಳ್ಕೊಂಡಿರ್ತೈತಲ್ಲ ಅದನ್ನ ನಾವು ಎತ್ಕೊಂಡ್ಬಂದು ಇಕ್ಕೊಳ್ಳೋದು. ಇಲ್ಲಿ ತುಳಸಿ ಗಿಡ ಸೇಲ್ ಮಾಡಲ್ಲ. ಇದು ಯಾಕೆ ನಮ್ಮ ಮನೆ ಹತ್ರ ತುಳಸಿ ಗಿಡ ಬುಷಾಗಿ ಬರ್ತಾ ಇಲ್ಲ ಅಂದರೆ ನೆರಳು ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಬಿಸಿಲು ಬಿದ್ರೇನೆ ತುಳಸಿ ಗಿಡ ಬೆಳೆಯೋದು. ಅದಕ್ಕೆ ಇಲ್ಲಿ ಈ ಪಾಟಲ್ಲಿ ಸಣ್ಣ ಪಾಟಲ್ಲಿ ಮೊಳಕೆಗಳನ್ನ ಹಾಕಿ ಇಲ್ಲಿ ಇಟ್ಟಿದ್ದೀನಿ, ಬಿಸಿಲು ಬತ್ತೈತೆ ಅಂದ್ಬಿಟ್ಟು. ಕಪ್ಪು ತುಳಸಿನೂ ಬಂತು ನಮ್ಮ ಮನೆಗೆ. ಟ್ಯಾಂಕ್ಸ್ ಅಪ್ಪಿ. ಎಷ್ಟು ದಿನ ಕೇಳಿದ್ದೀನೋ ಕಪ್ಪು ತುಳಸಿನೂ ಬೇಕು ಅಂದ್ಬಿಟ್ಟು. 1 hour later. ಜಾಗ ಬಿಡ, ಪೂಜೆಗೆ ಟೈಮ್ ಆಯ್ತು. ಈ ಕಡೆ ಬಂದ್ಬಿಡು. ಫುಲ್ಲು ಕಾಲ್ ಟಚ್ ಆಗ್ತೈತೆ ಅಲ್ಲಿ ಓಡಾಡ್ತಾ ಇದ್ರೆ. ಸೋಂಬೇರಿ ಸುಬ್ಬ ಇವನು. ಪೂಜೆಗೆ ಶಿವ ಎಲ್ಲ ರೆಡಿ ಮಾಡೈತೆ. ತುಳಸಿ ನಾನೇ ಕಿತ್ಕೊಂಡೆ ರಾಯರ್ಗೆ, ಗರ್ಗೆ ಗಣಪತಿಗೆ, ಇನ್ನು ದಾಸವಾಳ ಎಲ್ಲ ದೇವ್ರಿಗೆ. ಈಗ ಹೂವನ್ನೆಲ್ಲ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಪೂಜೆ ಮಾಡ್ತಾ ಇರೋದೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇಲ್ಲಿ ಫ್ರೆಂಡ್ಸ್ ಭಕ್ತಿ ಪೀಕ್ಸ್ ಅಲ್ಲಿ ಹೋಗ್ಬಿಟ್ಟು ಎಷ್ಟೊಂದು ಬಟ್ಟೆಗಳು, ಎಲ್ಲ ದೇವರು ಒಳ್ಳೇದು ಮಾಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಬಟ್ ತಂದು ಇಟ್ಕೋತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಹೊಸ ತುಳಸಿ ದೇವಿ ಬಂದೈತಲ್ಲ ಅದಕ್ಕೆ ಹೊಸ ರಂಗೋಲಿ ಹಾಕಿದ್ದೀನಿ. ಬರ್ಡ್ ರಂಗೋಲಿ, ಪಕ್ಷಿ ರಂಗೋಲಿ ಹಾಕಿದ್ದೀನಿ. ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಮತ್ತೆ ಬಾಗಿಲಿಗೂ ಅಷ್ಟೇ ಪುಟಾಣಿ ಬರ್ಡ್ ರಂಗೋಲಿ. ಇದು ಫಸ್ಟ್ ಟೈಮ್ ಹಾಕಿರೋದು ಫ್ರೆಂಡ್ಸ್. ಪೂಜೆಗೆ ಟೈಮ್ ಆಗೋಯ್ತಲ್ಲ ಅದಕ್ಕೆ ಪಟ ಅಂತ ರಂಗೋಲಿ ಹಾಕ್ಬಿಟ್ಟೆ. ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಹೊಸ್ಲಿಗೆ ಈ ತರ ಹಾಕೊಂಡಿದ್ದೀನಿ. ಕರೆಂಟ್ ಹೋಗ್ಬಿಟ್ಟೈತೆ. ಇದು ಪರ್ಮನೆಂಟ್ ಪ್ಲೇಸ್ ಫ್ರೆಂಡ್ಸ್. ಓನರ್ ಬರ್ಕೊಟ್ಬಿಟ್ಟವ್ರೆ ಈ ಅಡ್ಡದಾರಿ ಇವನ್ಗೆ ಅನ್ಬಿಟ್ಟು. ಇವತ್ತು ರಾಯರ್ ಪೂಜೆ ಅಲ್ವಾ ಫ್ರೆಂಡ್ಸ್. ರಾಯರ್ಗೆ ತುಳಸಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿತು. ಗಣಪತಿಗೆ ಗರ್ಕೆನೂ ಇಟ್ಟಿದ್ದೀನಿ ಫ್ರೆಂಡ್ಸ್. ಗಣಪತಿಗೆ ಬೆಸ ಸಂಖ್ಯೆಯಲ್ಲಿ ಫ್ರೆಂಡ್ಸ್, ಅಂದ್ರೆ 11, 21 ಈ ತರ ಗರ್ಕೆನ ನಾವ್ ಇಟ್ಟು ಪೂಜೆ ಮಾಡಿದ್ರೆ ನಾವ್ ಮಾಡೋ ಕೆಲಸಗಳಲ್ಲಿ ವಿಘ್ನ ಬರಲ್ವಂತೆ ಫ್ರೆಂಡ್ಸ್. ಅದಕ್ಕೆ ಮತ್ತೆ ಕಡಲೆ ಬೆಲ್ಲ ಅವೆಲ್ಲ ಇಟ್ಟು ಪೂಜೆ ಮಾಡಬೇಕು. ಇವತ್ತಿನ ಪೂಜೆ ಇಷ್ಟು ಮುಗಿತು ಫ್ರೆಂಡ್ಸ್. ನಾಳೆ ರಂಗೋಲಿ ಎಲ್ಲ ಶೇರ್ ಮಾಡ್ಕೋತೀನಿ. ನಾನು ಊಟ ತಿನ್ಬೇಕು. ನೈಟ್ ಇದೆ ಫ್ರೆಂಡ್ಸ್. ಶಿವಾಗ ಮಾಡಿದ್ನಲ್ಲ ಬೇಳೆ ಸಾರು, ಅದನ್ನೇ ಸ್ವಲ್ಪ ಸೈಡ್ಗೆ ತಿಟ್ಕೊಂಡು ಒಗ್ಗರಣೆ ಹಾಕೊಂಡಿದ್ದೆ ನಾನು. ತಂಗಳ ಮುದ್ದೆ ಐತೆ, ಅದನ್ನೇ ತಿನ್ಬಿಟ್ಟು ಮಧ್ಯಾಹ್ನ ಫ್ರೆಶ್ ಆಗಿ ಶಿವಾಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು. ಇದರ ಬೆಳಗಿನ ಟಿಫನ್ ಫ್ರೆಂಡ್ಸ್. ತಂಗಳ ಮುದ್ದೆ, ತಂಗಳ ಸಾರು. ಏನು ಹೇಳಿ ಫ್ರೆಂಡ್ಸ್, ಬಿಸಿ ಮುದ್ದೆಗಿಂತ ತಂಗಳ ಮುದ್ದೆ ಟೇಸ್ಟ್ ಸೂಪರ್ ಆಗಿರ್ತೈತೆ. ಈ ಥರ ವೆಜ್ ಸಾರುಗಳಿಗೆ ತಂಗಳ ಮುದ್ದೆ ಸೂಪರ್ ಆಗಿರ್ತೈತೆ. ನಾನ್ ವೆಜ್ಗೆ ಬಿಸಿ ಮುದ್ದೆ ಸೂಪರ್ ಆಗಿರ್ತೈತೆ. ಈ ಥರ ಇರ್ತೈತೆ ಫ್ರೆಂಡ್ಸ್ ನನ್ನ ಟೇಸ್ಟು. ಓಕೆ ಫ್ರೆಂಡ್ಸ್, ಈಗ ಒಂದು ತೋರಿಸ್ತೀನಿ. ನೀವೆಲ್ಲರೂ ಶೇಕ್ ಆಗ್ಬಿಡ್ತೀರಾ. ಇದು ನಿಜಾನಾ, ಇದು ಕನ್ಸ ಅಂತ ಶೇಕ್ ಆಗ್ತೀರಾ ಫ್ರೆಂಡ್ಸ್. ಯಾಕೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಇಲ್ಲಿ ಫ್ರೆಂಡ್ಸ್ ಇಷ್ಟು ನಾನೇ ಆರ್ಡರ್ ಮಾಡ್ಕೊಂಡೆ ಫ್ರೆಂಡ್ಸ್. ಇಲ್ಲಿ ಶಿವ 1700 ರೂಪಾಯಿ ಕೊಡ್ತು ಮೊನ್ನೆ. ಯಾಕೆ ಇಷ್ಟು ಒಂದೇ ಸಲ ಶಾಪಿಂಗ್ ಮಾಡಿರೋದು ಅಂದ್ರೆ ವರಲಕ್ಷ್ಮಿ ಹಬ್ಬ ಬಂತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಹಬ್ಬಕ್ಕೆ ಇನ್ನ ಒಂದು ಐಟಮ್ ಬರ್ಬೇಕು ಫ್ರೆಂಡ್ಸ್. ಅದು ನೆನ್ನೆ ಬರ್ಬೇಕಾಗಿತ್ತು. ಅದು ಬಂದ್ಮೇಲೆ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. 3 ದಿನದಿಂದ ಸ್ಟಾಕ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಐಟಮ್ಸ್ ನ ಕಾಯ್ತಾ ಇದ್ದೀನಿ ನಿಮ್ಗೆ ಶೇರ್ ಮಾಡ್ಕೋಬೇಕು. ಮೊದಲು ನಿಮ್ಗೆ ತೋರಿಸ್ಬಿಡ್ಬೇಕು, ಸಮಾಧಾನ ಮಾಡ್ಕೋಬೇಕಂತ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟೊಂದು ಶಾಪಿಂಗ್ ಮಾಡಿರೋದು. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಮೊದಲು ನಾನು ಲಕ್ಷ್ಮೀ ದೇವಿಗೆ ಏನೇನೆಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ ಫ್ರೆಂಡ್ಸ್. ವರಲಕ್ಷ್ಮಿ ಹಬ್ಬಕ್ಕೆ ಮುಂದಾಲೋಚನೆ ಮಾಡಿ, ದೂರಾಲೋಚನೆ ಮಾಡಿ ಈಗಲೇ ಶಾಪಿಂಗ್ ಮಾಡಿದ್ದೀನಿ. ಆಮೇಲೆ ಸ್ಟಾಕ್ ಔಟ್ ಆಗ್ಬಿಟ್ರೆ, ವರಲಕ್ಷ್ಮಿ ಹಬ್ಬ ಟೈಮ್ಗೆ ಆರ್ಡರ್ ಮಾಡ್ಕೊಂಡ್ರೆ ಕೆಲವೊಂದು ಐಟಮ್ಗಳು, ಮತ್ತೆ ಆ ಟೈಮ್ಗೆ ರೇಟ್ ಜಾಸ್ತಿ ಆಗ್ಬಿಟ್ರೆ ಮೀಶೋದಲ್ಲಿ, ಇವೆಲ್ಲ ಮೀಶೋದಲ್ಲಿ ತಗೊಂಡಿದ್ರೆ. ಒಂದು ಮಾತ್ರ ಇನ್ಸ್ಟಾಗ್ರಾಮ್ ಪೇಜ್ ಇಂದ ನಾನು ತಗೊಂಡಿರೋದು. ಮೊದಲು ಕಾಸಿನ ಸರ ತಗೊಂಡೆ ಫ್ರೆಂಡ್ಸ್, ಪುಟಾಣಿದು. ಇಲ್ಲಿ ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಫ್ರೆಂಡ್ಸ್. ಇದು ರೇಟ್ ಮರ್ತೋಗಿದ್ದೀನಿ, ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಎಷ್ಟು ರೇಟು ಅಂತ ಅಂದ್ಬಿಟ್ಟು. ಇಲ್ಲಿ ಫ್ರೆಂಡ್ಸ್ ಫುಲ್ ಗೋಲ್ಡ್ ತರ ಐತೆ. ಗೋಲ್ಡ್ ತರನೇ ಇರೋದು, ಅಂದ್ರೆ ಫುಲ್ ಗೋಲ್ಡ್ ಅಲ್ಲ. ಪುಟಾಣಿ ತಗೊಂಡೆ. ನಮ್ ಲಕ್ಷ್ಮೀ ದೇವಿಗೆ ಈ ಸಲ ಸಖತ್ತಾಗಿರ್ತೈತೆ. ದೊಡ್ಡ ತಗೋಬೇಕು ಅಂತ ನೋಡ್ದೆ ಫ್ರೆಂಡ್ಸ್, ಆದ್ರೆ ಅದು ಎಷ್ಟೋ ರೇಟ್ ಜಾಸ್ತಿ ಇತ್ತು. ಸರಿ ಈ ಸಲ ಚಿಕ್ಕ ತಗೊಳ್ಳೋಣ, ನೆಕ್ಸ್ಟ್ ವರ್ಷ ದೊಡ್ಡ ತಗೊಳ್ಳೋಣ ಅಂತ. ಫುಲ್ ಸೆಟ್ಟೆ ತಗೋಬೇಕು ಅಂತ ದೇವ್ರದ್ದು ಆನ್ಲೈನ್ ಅಲ್ಲಿ ಹುಡುಕ್ತೆ ಫ್ರೆಂಡ್ಸ್. ಯಾಕೋ ಮನ್ಸು ಕೇಳ್ತಾ ಇಲ್ಲ. ಆನ್ಲೈನ್ ಅಲ್ಲಿ ಬೇಡ ಮಾತ್ರ ಸ್ಟೋನ್ಗಳು ಉದ್ರೋಗ್ತವೆ ಏನೋ ಹೆಂಗೋ. ನಾನೇ ಅಂಗಡಿನಲ್ಲಿ ತಗೊಳ್ಳೋಣ. ಇಲ್ಲೊಂದು ಹೊಸ ಅಂಗಡಿ ಆಗುತ್ತೆ ಫ್ರೆಂಡ್ಸ್. ದೇವ್ರಿಗೆ ಸೆಟ್ಗಳು ಎಷ್ಟು ಚೆನ್ನಾಗಿ ಹೋಗುತ್ತಾ, ಅಲ್ಲೇ ತಗೊಳ್ಳೋಣ ಅಂತ ನನ್ಗೆ ಇಷ್ಟ. ಅದಕ್ಕೆ ಇದು ಮಾತ್ರ ಇಷ್ಟ ಆಯ್ತು. ಕಾಸಿನ ಸರ, ಲಕ್ಷ್ಮೀ ದೇವಿ ಕಾಸಿನ ಸರ ಹಾಕಿದ್ರೆ ಲಕ್ಷ್ಮವಾಗಿ ಕಾಣಿಸ್ತಿತ್ತಲ್ಲ, ಅದಕ್ಕೆ ಲಕ್ಷ್ಮಿ ಓಲೆನೆ ಐತೆ. ಲಕ್ಷ್ಮಿ ಇದು ಕಾಸಿನ ತರದೇ ಓಲೆ. ಮತ್ತೆ ಇಲ್ಲಿ ಫ್ರೆಂಡ್ಸ್ ಹೂವಿನ ಹಾರ.
ದೇವ್ರಿಗಲ್ಲ ಫ್ರೆಂಡ್ಸ್, ಇದು ಡೆಕೋರೇಷನ್ ಹಾರ. ಅಯ್ಯಯ್ಯೋ ನೆನ್ನೆ ಬಂತು ಫ್ರೆಂಡ್ಸ್, ಸಂಜೆ ಓಪನ್ ಮಾಡಿ ನೋಡ್ಲಿಲ್ಲ ನಾನು. ನಿಮ್ ಮುಂದೆ ಓಪನ್ ಮಾಡ್ಬೇಕು ಅಂದ್ಬಿಟ್ಟು. ಇಲ್ಲಿ ಫ್ರೆಂಡ್ಸ್ ಚೆನ್ನಾಗಿದೆ, ಪ್ಲಾಸ್ಟಿಕ್ದು ಇದು ಡಿಸೈನ್, ಇದು ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸ್ತೈತೆ. ಇದು ಪ್ಲಾಸ್ಟಿಕ್ ಫ್ರೆಂಡ್ಸ್, ಫುಲ್ ಪ್ಲಾಸ್ಟಿಕ್. ಇದು ಮಾತ್ರ ಬಟ್ಟೆದು ಚೆನ್ನಾಗೈತೆ ಡೆಕೋರೇಷನ್ಗೆ. ಇಲ್ಲಿ ಫ್ರೆಂಡ್ಸ್ ಇದು ಸ್ಕ್ರೀನ್ ಬಟ್ಟೆ ಫ್ರೆಂಡ್ಸ್. ವರ್ಷ ನಾನು ಶಿವ ಈ ಪುಟಾಣಿ ಮನೇಲಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡಕ್ ಒದ್ದಾಡ್ತೀವಿ, ಅಷ್ಟಿಷ್ಟಲ್ಲ. ಆದ್ರೆ ಬಾಳೆ ಎಲೆಲೆ ಡೆಕೋರೇಷನ್ ಮಾಡ್ತಾ ಇದ್ದಿದ್ದು. ಈ ಸಲ ಒಂದ್ ಸ್ವಲ್ಪ ಸ್ಕ್ರೀನ್ ಎಲ್ಲ ತಗೊಳ್ಳೋಣ ಅನ್ಬಿಟ್ಟು ಬುಕ್ ಮಾಡಿದೆ ಫ್ರೆಂಡ್ಸ್. ಇದು 250 ಚಿಲ್ಲರೆ ಏನೋ ಬಿತ್ತು ಅನ್ಸುತ್ತೆ. ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ನಾನ್ ಅನ್ಕೊಂಡೆ ಇದು ಚಿಕ್ಕದಾಗಿ ಬತ್ತಿದೆ, ಲಕ್ಷ್ಮೀ ದೇವಿ ಎಷ್ಟೈತೋ ಅಷ್ಟು ಅಂತ. ನನ್ಗೆ ಸೈಜ್ಗಳು ಗೊತ್ತಾಗಲ್ಲ ಫ್ರೆಂಡ್ಸ್. ಇದು ಮೀಶೋದಲ್ಲಿ ಹಾಕಿರ್ತಾರೆ ಎಷ್ಟೈತೆ ಅಂತ ಅನ್ಬಿಟ್ಟು ಗೊತ್ತಾಗಲ್ಲ. ಇದ್ ನೋಡಿದ್ರೆ ಬೆಡ್ ಮೇಲೆ ಹಸ್ಕೋತೀವಲ್ಲ ಅಷ್ಟು ದೊಡ್ಡದಾಗೈತೆ. ಮಾತ್ರ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಫ್ರೆಂಡ್ಸ್. ಎಂತದಂದ್ರೆ ನಾನು ಗೋಮಾತೆ ಇರೋದು ಬುಕ್ ಮಾಡ್ಕೊಂಡೆ. ಇಲ್ಲಿ ಲಕ್ಷ್ಮೀ ದೇವಿ ಅಂದ್ರೆ ಗೋಮಾತೆನೇ ಅಲ್ಲ, ಗೋಮಾತೆ ಇರೋದು ಮತ್ತೆ ಕಮಲ ಇರೋದು ಸ್ಕ್ರೀನು. ಆ ಕಡೆ ಈ ಕಡೆ 2 ಗೋಮಾತೆ, ಮಧ್ಯದಲ್ಲಿ ಖಾಲಿ ಐತೆ ಫ್ರೆಂಡ್ಸ್. ಇನ್ನೆಲ್ಲ ಕಮಲ ಐತೆ. ಸಖತ್ ದೊಡ್ಡದಾಗೈತೆ. ಇಲ್ಲಿ 2 ಸೈಡ್ ಈ ತರ ಗೋಮಾತೆ ಬರ್ತೈತೆ. ಸಖತ್ತಾಗೈತಲ್ಲ, ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ನನ್ಗೆ ಹೆಂಗ್ ಬಂದಿತ್ತೋ ಏನೋ ಅನ್ಕೊಂಡಿದ್ದೆ, ಇದೇ ತಗೊಂಡೆ. ತುಂಬಾ ಸ್ಕ್ರೀನ್ಗಳು ಹುಡುಕ್ತೆ ಫ್ರೆಂಡ್ಸ್ ನಾನು. ಮತ್ತೆ ಟೆಂಪಲ್ ತರಾನೇ ಇರ್ತೈತಲ್ಲ ಫ್ರೆಂಡ್ಸ್, ಒಂಥರ ಗೋಲ್ಡನ್ ಕಲರ್ ಅಲ್ಲಿ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ. ಅದು ನಾನು ಪ್ಲಾನ್ ಮಾಡಿದ್ದು ಇದೇ ತಗೋಬಿಡೋಣ ಅಂತ ಅನ್ಬಿಟ್ಟು. ಏನಂದ್ರೆ ನಮ್ಮ ಮನೆ ಸ್ವಲ್ಪ ಕತ್ಲೆ ಅಲ್ಲ ಫ್ರೆಂಡ್ಸ್, ಅದು ಹಾಕ್ಬಿಟ್ರೆ ಒಂಥರ ಮಂಕು ತರ ಕಾಣಿಸ್ತೈತೆ. ಫುಲ್ ಬ್ರೈಟ್ ಇರ್ಬೇಕು, ದೊಡ್ಡ ಕಿಟಕಿ, ಬೆಳಕು ಜಾಸ್ತಿ ಇರೋ ಮನೆಗಳಲ್ಲಿ ಆ ತರದ್ದು ಟೆಂಪಲ್ ಸ್ಕ್ರೀನ್ ಸಖತ್ತಾಗಿ ಕಾಣಿಸ್ತಿದೆ. ಅದಕ್ಕೆ ನಾನು ಈ ತರದ್ ಬುಕ್ ಮಾಡ್ಕೊಂಡೆ. ಇದು ಸ್ವಲ್ಪ ಕ್ರೀಮ್ ಕಲರು, ಗ್ರೀನು ಎಲ್ಲ ಮಿಕ್ಸ್ ಇರೋದು, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಇವು 3 ತಗೊಂಡೆ ಫ್ರೆಂಡ್ಸ್ ದೇವ್ರಿಗೆ. ಇನ್ನೊಂದು ಐಟಮ್ ಬರಬೇಕು, ಇವತ್ತು ಬಂದ್ರೆ ಸಂಜೆ ಒಳಗೆ ತೋರಿಸ್ತೀನಿ. ಇಲ್ಲಿ ಫ್ರೆಂಡ್ಸ್ ಎಷ್ಟು ವರ್ಷಗಳ ಕನಸು ಗೊತ್ತಾ ಇವೆಲ್ಲ ತಗೋಬೇಕು ಅಂತ ಅನ್ಬಿಟ್ಟು. ದೇವ್ರಿಗೆ ಸೆಟ್ ಒಂದು ತಗೋಬೇಕು ಫ್ರೆಂಡ್ಸ್. ಆದ್ರೆ ಬರೋ ತಿಂಗಳು ಬುಕ್ ಮಾಡ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ಇಯರ್. ಸಿಂಪಲ್ ಆಗಿರೋ ಅವೇ ಅಲ್ಲ, ನನಗೆ ಫುಲ್ಲು ಸೆಟ್ ಫುಲ್ಲು ಒಂದರಲ್ಲೇ ಬರಬೇಕು, ಒಂದೇ ತರ ಡಿಸೈನ್ ಇರ್ಬೇಕು, ಆ ತರ ತಗೊಳ್ಳೋ ಆಸೆ. ಓಕೆ ಫ್ರೆಂಡ್ಸ್, ಈಗ ಶಿವಗೆ ಒಂದು ಐಟಮ್ ಆರ್ಡರ್ ಮಾಡ್ಕೊಂಡಿದ್ದೆ, ಅದನ್ನ ತೋರಿಸ್ತೀನಿ. ಇತ್ತೀಚೆಗೆ ಹೆಲ್ತ್ ಪ್ರಾಬ್ಲಮ್ ಅದು ಇದು ಎಲ್ಲ ಬರ್ತೈತಲ್ಲ, ಅದಕ್ಕೋಸ್ಕರ ಶಿವಗೆ ಡ್ರೈ ಫ್ರೂಟ್ಸ್ ಆರ್ಡರ್ ಮಾಡ್ಕೊಂಡೆ ಫ್ರೆಂಡ್ಸ್. ಇಲ್ಲಿ ಇದು ಗೊತ್ತು 308 ರೂಪಾಯಿ ಇವೆಲ್ಲ ಸೇರಿ. ನಾನು ಕ್ವಾಲಿಟಿ ಎಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ರೌಂಡ್ ಗೋಡಂಬಿ, ಅಂಜೂರ್ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಅಂಜೂರ ನಾನು ಡೈರೆಕ್ಟ್ ಆಗಿ ನೋಡ್ತಾ ಇರೋದು. ವಿಡಿಯೋಗಳಲ್ಲಿ ನೋಡಿದ್ದೆ, ಫೋಟೋಗಳಲ್ಲಿ ನೋಡಿದ್ದೆ. ಅಂಜೂರು ಓಪನೇ ಮಾಡ್ಲಿಲ್ಲ. ಮೊದಲು ನಿಮಗೆ ತೋರಿಸ್ಬಿಟ್ಟು ಶಿವಗೆ ಡ್ರೈ ಫ್ರೂಟ್ಸ್ ಕೊಡ್ಬೋದೋ ಇಲ್ಲ ಏನೋ ಗೊತ್ತಿಲ್ಲ. ನಾಳೆದಲ್ಲಿ ಕೊಡ್ತೀನಿ ಫ್ರೆಂಡ್ಸ್ ನೆನೆಸ್ಬಿಟ್ಟು. ಬಾದಾಮಿ, ದ್ರಾಕ್ಷಿ 4 ಪ್ಯಾಕೆಟ್ ಫ್ರೆಂಡ್ಸ್, 300 ರೂಪಾಯಿ. 100 ಗ್ರಾಮ್ ಐತೆ. ಶಿವಾಗ ತಗೊಂಡ್ಮೇಲೆ, ದೇವ್ರಿಗೆ ತಗೊಂಡ್ಮೇಲೆ ನನಗೇನಾದ್ರು ತಗೊಳ್ಳೇಬೇಕಲ್ಲ. ಈ ಸೀರೆ ತಗೊಂಡೆ ಫ್ರೆಂಡ್ಸ್, ಇದು ಸಖತ್ ಇಷ್ಟ ಆಯ್ತು. ಇದು ಇನ್ಸ್ಟಾಗ್ರಾಮ್ ಪೇಜು. ಹೋದ್ಸಲ ಒಂದು ಸೀರೆ ತಗೊಂಡಿದ್ದಲ್ಲ ಫ್ರೆಂಡ್ಸ್, ಪಾವನಿ ಜ್ಯುವೆಲರ್ಸ್ ಅಂಡ್ ಪಾವನಿ ಫ್ಯಾಷನ್ ಅಂಡ್ ಜ್ಯುವೆಲರ್ಸ್ ಸಾರಿ ಮರ್ತೋಗ್ಬಿಟ್ಟಿದ್ದೀನಿ ಆ ಪೇಜ್ ಹೆಸರು. ಅವ್ರ ಹತ್ರನೇ ಬುಕ್ ಮಾಡ್ಕೊಂಡೆ ನಾನು. ನನಗೆ ಇಷ್ಟ ಆಯ್ತು. ಇದು ಕಾಟನ್ನು ಏನೋ ಅಂತಾರಲ್ಲ ಫ್ರೆಂಡ್ಸ್, ಮುದ್ರಕೊಳ್ಳಲ್ಲ, ಆದ್ರೆ ಕಾಟನ್ನು. ಈ ಹಬ್ಬ ಎಲ್ಲ ಮುಗಿಸ್ಕೊಂಡ್ಮೇಲೆ ದೇವಸ್ಥಾನಗಳು ಜಾಸ್ತಿ ಪ್ಲಾನ್ ಐತೆ ಹೋಗೋದು. ಅವಾಗೆಲ್ಲ ಒದ್ದಾಡಕ್ಕಾಗಲ್ಲ ಫ್ರೆಂಡ್ಸ್ ನಾನು. ಮತ್ತೆ ತುಂಬಾ ವೆಯ್ಟ್ ಇರೋ ಸೀರೆಗಳು ಹಾಕೊಂಡು ಹೋಗ್ಬಿಟ್ರೆ ಅಷ್ಟೇ ದೇವಸ್ಥಾನದ ಹತ್ರನೇ ಬಿದ್ದೋಗ್ಬಿಡ್ತೀನಿ. ಅದಕ್ಕೆ ಲೈಟ್ ವೆಯ್ಟ್ ಸೀರೆಗಳು ತಗೊಳ್ಳೋಣ ಅನ್ಬಿಟ್ಟು ಆಲ್ರೆಡಿ ಒಂದು ರೆಡಿ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಇದು ಇನ್ನೊಂದು 2-3 ಸೀರೆ ತಗೋಬೇಕು, ತಿಂಗಳಿಗೆ ಒಂದೊಂದು ತಗೊಳ್ಳೋಣ ಅಂತ ಅನ್ಬಿಟ್ಟು. ಮತ್ತೆ ಇದು ಶಿವಗ್ ಗೊತ್ತಿಲ್ದಿರೋ ಫಸ್ಟ್ ಟೈಮ್ ತಗೊಂಡಿರೋದು ಫ್ರೆಂಡ್ಸ್. ಇವಕ್ಕೆಲ್ಲ ತಗೊಂಡಲ್ಲ ನಾನು. ವರಲಕ್ಷ್ಮಿ ಹಬ್ಬಕ್ಕೆ ಏನೇನೋ ಆರ್ಡರ್ ಮಾಡ್ಕೋಬೇಕು ಅಂದ್ಬಿಟ್ಟು 1700 ರೂಪಾಯಿ ಇಸ್ಕೊಂಡೆ. ಇದು 750 ರೂಪಾಯಿ ಆಗಿತ್ತು. ಇನ್ನು 950 ರೂಪಾಯಿಗೆ ಇವೆಲ್ಲ ತಗೊಂಡೆ. ಇದು ಹೆಂಗೆ ಬಂತು ಏನಂದ್ರೆ, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಫ್ರೆಂಡ್ ಕಳ್ಸಿಕೊಟ್ಟಿದ್ದು ಅಂತ ಸುಳ್ಳು ಹೇಳ್ಬಿಟ್ಟೆ ಫ್ರೆಂಡ್ಸ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಫಸ್ಟ್ ಟೈಮ್ ಶಿವಾಗ ಸುಳ್ಳು ಹೇಳ್ಬಿಟ್ಟು ಸರಿ ತಗೊಂಡಿರೋದು ನಾನು. ಮತ್ತೆ ನಿಜ ಹೇಳಿದ್ರು ತಗೊಳೋದೇ ಇಲ್ಲ. ಆಮೇಲೆ ಗೊತ್ತಾಯ್ತು ನಾವು ಹಿಂಗಿದ್ರೆ ಆಗಲ್ಲ, ನಾನು ಹೆಣ್ಮಕ್ಳು ಬುದ್ಧಿ ಕಲಿಬೇಕು. ತುಂಬಾ ಜನ ಹೆಣ್ಮಕ್ಳು ನಾವು ಹಿಂಗೆ ಮಾಡ್ತಾರಲ್ಲ, ನಾನು ಕಲಿಯೋಣ ಬುದ್ಧಿನ. ತಗೊಂಡಿರೋ ಸೀರೆನೆ ತಾನೆ ಅಂದ್ಬಿಟ್ಟು ಮತ್ತೆ ನಾನು ಎಷ್ಟೊಂತ ಕೈ ಕಾಲು ಬೀಳೋದು ಫ್ರೆಂಡ್ಸ್. ನನ್ನ ಹತ್ರ ದೇವಸ್ಥಾನಗಳಿಗೆ ಎಲ್ಲಾರು ಹೋಗ್ಬೇಕಂದ್ರೆ ಹಂಗೆ ಹುಚ್ಚಿಡ್ಕೊಂಡು ಓದಾಡ್ತಾ ಇರ್ತೀನಿ. ನನಗೆ ಆ ಸೀರೆ ಇಲ್ಲ, ಆ ಸೀರೆ ಬ್ಲೌಸ್ ಮ್ಯಾಚ್ ಆಗ್ತಾ ಇಲ್ಲ, ಆ ಸೀರೆ ಟೈಟ್ ಆಗ್ಬಿಟ್ಟೈತೆ, ಎಲ್ಲ ಬ್ಲೌಸ್ ಟೈಟ್ ಆಗ್ಬಿಟ್ಟೈತೆ, ಸ್ಟಿಚ್ ಬಿಚ್ಚಾಕ್ತಿಲ್ಲ, ಬಿಚ್ಚಿದ್ರು ಎಲ್ಲ ಫುಲ್ ಬಿಚ್ಕೊಂಡು ಹೋಗ್ತೈತೆ ಅಂತೆಲ್ಲ ಒದ್ದಾಡಿ ಇನ್ಮೇಲೆ ನಾನೇ ತಗೋತೀನಿ. ಏನಾದ್ರು ಆರ್ಡರ್ ಮಾಡ್ಕೋಬೇಕು ಕೊಡಪ್ಪಿ ದೇವ್ರಿಗೆ ಅದು ಇದು ತಿರ್ಬಿಟ್ಟು ಸುಳ್ಳಬಿಟ್ಟು ನಾನು ತಗೋತೀನಿ. ಸಾರ್ಥಕವಾಯ್ತು. ಸೆರ್ಗಲ್ಲಿ ಈ ತರ ಆನೆ ಬತ್ತೈತಾ, ಪಿಕಾಕ್ ಬತ್ತಿದೆ. ಬ್ಲೌಸ್ ಪೀಸ್ ಈ ತರ ಐತೆ ಫ್ರೆಂಡ್ಸ್. ಇದು ಫುಲ್ ವೈಟ್ ಅಲ್ಲ, ಕ್ರೀಮ್ ವೆನಿಲಾ ಐಸ್ ಕ್ರೀಮ್ ಬರ್ತೈತಲ್ಲ ಆ ಕಲರು, ಮತ್ತೆ ರೆಡ್ ಚೆನ್ನಾಗಿ ಕಾಣಿಸ್ತೈತಲ್ಲ. ಬ್ಲೌಸ್ ಸಕ್ಕತ್ತಾಗಿ ಸಿಂಪಲ್ ಆಗಿ ಹೊಲ್ಸ್ಕೊಂಡು ಹಾಕೋತೀನಿ. ಇದನ್ನು ಟೈಲರ್ ಅಕ್ಕನ್ಗೆ ಆದ್ರೆ ನಾಳೆ ಹಳದ್ರಲ್ಲಿ ಕೊಟ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಚೆನ್ನಾಯ್ತಲ್ಲ.
ಸಾರಿ ಫ್ರೆಂಡ್ಸ್, ನೀವ್ ಹೇಳಿದ್ರಿ ಹೊಸ ಬಟ್ಟೆ ಏನಾರು ತಗೊಂಡಾಗ ಮೈ ಮೇಲೆ ಹಾಕೊಳಕ್ ಮುಂಚೆ ಅರ್ಶನ ಹಚ್ಬಿಟ್ಟು ಹಾಕೋಬೇಕು ಅಂತ ಮರ್ತೋಗ್ಬಿಟ್ಟೆ. ಸಾರಿ ಫ್ರೆಂಡ್ಸ್. ನಾನು ಅಪ್ಡೇಟ್ ಆಗ್ತಾ ಇದೀನಲ್ಲ ಫ್ರೆಂಡ್ಸ್, ಡ್ರೆಸ್ಗಳು ಸೀರೆಗಳು ತಗೊಳೋದ್ರೆಲ್ಲ ಮೊದಲೆಲ್ಲ ಡಾರ್ಕ್ ಕಲರ್ಗಳು ಅವು ತಗೋತಿದ್ದೆ, ಇವಾಗ ಒಂದ್ ಸ್ವಲ್ಪ ಚೆನ್ನಾಗಿರೋ ತಗೋತಾ ಇದೀನಿ ಅಂತ ಅನ್ನಿಸ್ತೈತೆ. ಅದು ದಿವ್ಯಕ್ಕ ಟ್ರೈನಿಂಗು, ನೀನ್ ಆ ತರ ತಗೋಬಾರ್ದು, ಈ ತರ ತಗೋಬೇಕು, ನಿಂಗೆ ಸೆಲೆಕ್ಷನ್ ಹಂಗ್ ಮಾಡ್ಬೇಕು, ನಿನ್ಗೆ ಆ ತರ ಮ್ಯಾಚ್ ಆಗ್ತೈತಿ, ಇದು ಮ್ಯಾಚ್ ಆಗ್ತೈತಿ ಅಂತ ದಿವ್ಯಕ್ಕ ಹೇಳಿ 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 ಇವಾಗ ಒಂದ್ ರೇಂಜ್ಗೆ ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ಇವಿಷ್ಟು ನಮ್ ಶಾಪಿಂಗ್ ಫ್ರೆಂಡ್ಸ್. ಫಸ್ಟ್ ಟೈಮ್ ಲೈಫಲ್ಲಿ ಇಷ್ಟೊಂದು ಎಷ್ಟು ಖುಷಿ ಆಗ್ತೈತೋ ಏನ್ ಕಥೆನೋ. ಎಲ್ಲಾನು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಫ್ರೆಂಡ್ಸ್. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದೊಂದೇ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ನನಗೆ. ಅಂದ್ರೆ ನಾನು ಕೊಟ್ಟಿರೋದ್ರಿಗೆ ಒಂದ್ ಮಾರ ಕೊಡ್ತಾರೆ ಅವರು, ಇಷ್ಟು ಕೊಟ್ಟಿರೋದೇ ಹೆಚ್ಚು. ಆದ್ರೆ ಡೆಕೋರೇಷನ್ಗೆ ಚೆನ್ನಾಗಿದೆ. ಸ್ವಲ್ಪ ಉದ್ದ ಇರ್ಬೇಕಾಯ್ತು. ಇದನ್ನ ಎಲ್ಲಿ ತಗ್ಲಾಕ್ಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ಸ್ಕ್ರೀನ್ಗೆ ಮಧ್ಯೆ ಮಧ್ಯೆ ಹಿಂಗ್ ತಗ್ಲಾಕ್ಬಿಟ್ಟು ಮುಂದೆ ದೇವ್ರನ್ನ ಇಡೋದು ಫ್ರೆಂಡ್ಸ್. ಇಲ್ಲಿ ಅದ್ರ ನೋಡಕ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ಲಾಸ್ಟಿಕ್ ಆದ್ರೂ ತೊಳ್ದು ಇಟ್ಕೋಬಹುದು. ಹಬ್ಬಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸ್ಪೆಷಲ್ ದಿನಗಳಲ್ಲಿ ಮಾತ್ರ ಇದನ್ನ, ಬಾಕಿ ಟೈಮಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಸ್ಕ್ರೀನು ಎಲ್ಲ ನಾನು ಹೆಂಗೆ ಫ್ಯಾಷನ್ ಶೋ ಅಂದ್ರೆ ಲೈಫಲ್ಲೇ ಫಸ್ಟ್ ಟೈಮ್ ನೀನು ಇಷ್ಟು ಶಾಪಿಂಗ್ ಮಾಡ್ಸಿದ್ಯಲ್ಲ, ನಾನು ಅದಕ್ಕೆ ಶೇರ್ ಮಾಡ್ಕೋತಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಶಾಕಲ್ಲೇ ಅವ್ರು. ಇನ್ನೂ ಈ ವಿಡಿಯೋ ಎಂಟರ್ಗೂ ಶಾಕಲ್ಲೇ ಇರ್ತಾರೆ. ಇದು ನಿಜಾನ, ಶಿವಣ್ಣ ಇಷ್ಟೊಂದು ದುಡ್ಡು ಕೊಡ್ತಾ ಶಾಪಿಂಗ್ ಮಾಡಕ್ಕೆ, ಇದು ಕನ್ಸ ಅಂದ್ಬಿಟ್ಟು ಅವರೇ ಗಿಲ್ಲಿ ಹೊಡ್ಕೊತಾರೆ. ಇನ್ನೇನ್ ಬೇಕು ಫ್ರೆಂಡ್ಸ್ ನಮ್ಮ ದೇವ್ರಿಗೆ ಆನ್ಲೈನ್ ಅಲ್ಲಿ ತಗೊಳ್ಳೋಂಥದ್ದು. ಅದೇ ಫ್ರೆಂಡ್ಸ್, ದೇವ್ರದ್ದು ಕೈ ಕಾಲು ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಏನಪ್ಪಿ ತಗೊಡ್ತಿದಂತೆ ಫ್ರೆಂಡ್ಸ್. ವ್ಯಾಪಾರ ಮಾಡ್ತೀವಿ, 350 ರೂಪಾಯಿ ಅಂತೆ ಕೈ ಕಾಲು ಎಲ್ಲ. ಅದೊಂದಿದ್ರೆ ಇನ್ನೂ ಚೆನ್ನಾಗಿರ್ತೈತಲ್ಲ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮಂತ್ ತಗೋತೀವಿ ಫ್ರೆಂಡ್ಸ್. ಒಂದೇ ಸಲ ಎಲ್ಲ ಖರ್ಚು ಹಾಕಕ್ಕಾಗಲ್ಲ ಫ್ರೆಂಡ್ಸ್, ನಮಗೆ ಕಮಿಟ್ಮೆಂಟ್ಗಳು ಜಾಸ್ತಿ. ಮಂತ್ಲಿ ಒಂದೊಂದ್ ಸ್ವಲ್ಪ ತಗೋಬಹುದು. ಈ ತಿಂಗಳು ಒಂದು ಎಂಡಿಂಗ್ ಅಲ್ಲಿ ನಂಗೆ ಒಂದ್ ಸ್ವಲ್ಪ ದುಡ್ಡು ಕೊಡು, ನೆಕ್ಸ್ಟ್ ತಿಂಗಳು ಒಂದ್ ಕೊಡು. ಆಮೇಲೆ ಇನ್ನ ಬ್ಯಾಲೆನ್ಸ್ ಏನೇನೆಲ್ಲ ಕೈಕಾಲು ತಗೋತೀವ ಫ್ರೆಂಡ್ಸ್ ಈ ತಿಂಗಳಲ್ಲಿ. ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟ್ಯಾಂಡ್ ಬರುತ್ತಲ್ಲ ಫ್ರೆಂಡ್ಸ್, ಹಣ್ಣುಗಳೆಲ್ಲ ಜೋಡಿಸ್ಕೊಳಕ್ಕೆ. ಅದ್ ನೋಡ್ದೆ ಆನ್ಲೈನ್ ಅಲ್ಲಿ 1000 ರೂಪಾಯಿ ಒಳಗಡೆನೆ ಐತೆ. ಮಡ್ಚಿ ಇಟ್ಕೋಬಹುದು, ನಾವು ಬಿಚ್ಚಿ ಇಟ್ಕೋಬಹುದು. ಅದಕ್ಕೆ ಹೇಳ್ತಾ ಇದೀನಿ, ಏನ್ ಮಾಡ್ತಿದ್ದೆ ಗೊತ್ತಿಲ್ಲ. ಇಷ್ಟು ನಮ್ಮ ಪ್ಲಾನ್ ಆಗಿದೆ ಫ್ರೆಂಡ್ಸ್. ವರ್ಷನೂ ಒಂದೊಂದು ಹಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈಗ ಅಡ್ಗೆಗೆ ಬಂದೆ. ಈಗ ಅಡ್ಗೆನಲ್ಲೂ ಅಷ್ಟೇ ಫ್ರೆಂಡ್ಸ್, ಶಿವಾಗ ಇನ್ನೂ ಸ್ವಲ್ಪ ದಿನ ನಾನು ಆಲೂಗಡ್ಡೆ, ಬದನೆಕಾಯಿ, ತೆಂಗಿನಕಾಯಿ, ಎಣ್ಣೆ ಇವಿಷ್ಟು ಮೇನ್ ಐಟಮ್ಸ್ ಎಲ್ಲ ಕೊಡದೇ ಇರೋದು. ಅವಷ್ಟು ಇನ್ನೂ ಸ್ವಲ್ಪ ದಿನ ಕೊಡಲ್ಲ. ಬಸ್ಸಾರ್ ಅಂದ್ರೆ ಕಾಯಿ ಹಾಕ್ಬಿಟ್ಟೆ ಮಾಡೋದಲ್ಲ ಫ್ರೆಂಡ್ಸ್. ಕಾಯಿ ಹಾಕ್ತಿರೋನು ಮಾಡ್ಬೋದು, ಅದಿನ್ನೂ ರುಚಿಯಾಗಿರ್ತೈತೆ. ಅದಕ್ಕೆ ಟೊಮೊಟೊ ಜಾಸ್ತಿ ಹಾಕೊಂಡ್ರೆ ಸಾಂಬಾರ್ ಜಾಸ್ತಿ ಆಗ್ತೈತೆ. ಕಾಯಿ ಹಾಕೋದೆ ನಾವು ಸಾರು ಜಾಸ್ತಿ ಆಗ್ಲಿ ಅಂತಲ್ಲ ಫ್ರೆಂಡ್ಸ್. ಆ ಜಾಗಕ್ಕೆ ನಾವು ಟೊಮೊಟೊ ಹಾಕೋಬೇಕು. 2 ನಾಟಿ ಟೊಮೊಟೊ ಹಾಕೋತಿದ್ದೀವಿ ಫ್ರೆಂಡ್ಸ್. ಮತ್ತೆ ತರಕಾರಿ ಹಾಕ್ಬಿಟ್ಟು ಮಾಡೋ ಫ್ರೆಂಡ್ಸ್ ಇವತ್ತು ಬಸ್ಸಾರು. ಇವತ್ತು ಒಗ್ಗರಣೆನೂ ಹಾಕೊಡಲ್ಲ ಇದಕ್ಕೆ. ಸಾರ್ಗು ಮತ್ತೆ ಪಲ್ಯಕ್ಕೆ ಇವೆಲ್ಲ ಬೇಯಿಸಿ ಬಸ್ಕೊಡೋದು ಅಷ್ಟೇನೆ. ಹೀರೆಕಾಯಿ, ಬೀನ್ಸು, ಕ್ಯಾರೆಟು ಇವು ಕೊಡ್ಬೋದು ಫ್ರೆಂಡ್ಸ್. ಹಂಗಾಗಿ ಲೈಟ್ ಆಗಿ ಈ ತರ ಅಡುಗೆಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಅವರೇ ಬೇಳೆ ಹಾಕ್ಬಿಟ್ಟು ಇವೆಲ್ಲ ಮಾಡ್ತೀನಿ. ಮತ್ತೆ ಇದೆಲ್ಲ ಆದ್ಮೇಲೆ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಚೈಲ್ಡ್ಹುಡ್ ಸ್ವೀಟ್ ಮೆಮೊರಿ ಸ್ವೀಟ್ ಅದು. ಹಂಗಾಗಿ ಮೊದಲು ಅಡುಗೆ ಮಾಡ್ಬಿಡ್ತೀನಿ. ಬಸ್ಸಾರ್ಗೆ ಅವರೇ ಬೇಳೆ ಹಾಕಿದ್ರೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ಆದ್ರೆ ಅವರೇ ಬೇಳೆ ಕೊಡ್ಬೋದೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ತೊಗರಿ ಬೇಳೆ ತೊಳೆದು ಹಾಕೊಂಡು ತರಕಾರಿ ಎಲ್ಲ ಹಾಕೊಂಡು 1 ಈರುಳ್ಳಿ 2 ಟೊಮೊಟೊ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಹೀರೆಕಾಯಿ ನೀರು ಬಿಟ್ಕೋತೈತೆ. ಒಂದೇ ಒಂದು ವಿಸಿಲ್ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಬೇಳೆ ತರಕಾರಿ ಎಲ್ಲ ಬೇಗ ಬೇಯ್ತೈತೆ. ನಮ್ಮನೇಲಿ ಬೇಳೆ ಬೇಗ ಬಂದೈತೆ, ಹಂಗಾಗಿ ಒಂದೇ ವಿಸಿಲ್ ಸಾಕು. ಅದನ್ನ ಸೈಡಲ್ಲಿ ಬಸ್ಸಿಟ್ಕೊಂಡೆ, ಒಗ್ಗರಣೆ ಏನು ಹಾಕಲ್ಲ ಫ್ರೆಂಡ್ಸ್. ಈಗ ಬಸ್ಸಾರ್ಗೆ ರುಬ್ಕೊಳ್ಳೋಕೆ ಜಾರ್ಗೆ ಬೇಯಿಸಿರೋ ಬೇಳೆ ತರಕಾರಿ ಎಲ್ಲ ಒಂದು ಸ್ವಲ್ಪ ಹಾಕೊಂಡು, ಬೇಯಿಸಿರೋ ಟೊಮೊಟೊ, ಬೇಯಿಸಿರೋ ಈರುಳ್ಳಿ, ಹಸಿ ಬೆಳ್ಳುಳ್ಳಿ ಅಂದ್ರೆ ಬೇಯಿಸದೇ ಇರೋದು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಸಾಂಬಾರ್ ಪುಡಿ ಇಷ್ಟು ಹಾಕಿ ರುಬ್ಕೊಂಡು ಬೇಯಿಸಿಟ್ಕೊಂಡಿರೋ ನೀರಿತ್ತಲ್ಲ ಫ್ರೆಂಡ್ಸ್, ಬಸ್ತಿಟ್ಕೊಂಡಿರೋದು ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಜಾರ್ಗೆ ಉಯ್ಕೊಂಡು ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡೆ. ಹಾಲು ಉಕ್ದಂಗೆ ಉಕ್ಬಿಡೋದಾ, ಮಿಸ್ ಆಗಿ ಸಾರು ಹಾಲಾಗ್ಬಿಡ್ತು ಅಂತ ಕನ್ಫ್ಯೂಸ್ ಆಗ್ಬಿಟ್ಟೆ. ಆಮೇಲೆ ಬೇರೆ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೈಡಲ್ಲಿ ಇಟ್ಕೊಂಡೆ. ಇಷ್ಟೇ ಸಾಂಬಾರು ಫ್ರೆಂಡ್ಸ್. ಒಗ್ಗರಣೆ ಇಲ್ಲ, ಏನೂ ಇಲ್ಲ. ನಾನು ಹಿಂಗೆ ತಿನ್ನೋಣ ಅಂದ್ಬಿಟ್ಟು. ಇದಕ್ಕೆ ಬಿಸಿ ಬಿಸಿ ಮುದ್ದೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫ್ರೆಂಡ್ಸ್. ಒಗ್ಗರಣೆ ಹಾಕ್ಲಿಲ್ಲ ಅಂದ್ರೆ ಯಾವ ಲೆವೆಲ್ ಗಮ್ಮಂತ ಇತ್ತು ಗೊತ್ತಾ ಸಾರು. ಜೀರಿಗೆ ಮೆಣಸು ಸಾರು ಅಂದರೆ ನನಗೆ ಫ್ರೆಂಡ್ಸ್ ಸಕ್ಕತ್ತಾಗಿರ್ತೈತೆ. ಇನ್ನು ಅದು ಒಗ್ಗರಣೆ ಹಾಕ್ತೀರಾ ಮತ್ತು ಸ್ವಲ್ಪ ಟೇಸ್ಟ್ ಎಲ್ಲ ಕಡಿಮೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಮುದ್ದೆ ಅಂತೂ ಮಿಸ್ಸೇ ಇಲ್ಲ. ಇದೇ ಇವಾಗ ಶಿವಜ್ಗೆ ಎನರ್ಜಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡೆ. ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನು 12:30 ಈಗ ಟೈಮು. 1 ಗಂಟೆಗೆ ಶಿವ ಊಟ ಟೈಮ್ ಇರೋದು. ಶಿವ ಏನು ಮಾಡ್ತಿದ್ದೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅಂದರೆ ಕೆಲ್ಸಕ್ಕೆ ಬರ್ತಾರಲ್ಲ ಇವತ್ತು, ಅವ್ರು ಯಾರು ಬಂದಿಲ್ಲ. ಶಿವ ಒಂದೇ ಕೆಲಸ ಮಾಡ್ತಾ ಇರೋದು. ಹಿಂಗಿದ್ರೆ ಮಾತ್ರ ನಾನು ಹೋಗ್ತೀನಿ ಕೆಲಸದ ಹತ್ರ. ಶಿವ ಒಂದೇ ಇರ್ತಿತ್ತು ಅಂದ್ಬಿಟ್ಟು. ಇನ್ನು ಬೇರೆಯವ್ರು ಅವರು ಇದ್ರೆ ಹೋಗಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ಇವನು ವೆಯ್ಟ್ ಮಾಡ್ತಾವನೆ.
ಎಲ್ಲಿ ಶಿವ ಕೆಲಸ ಮಾಡ್ತಾ ಇರೋದು? ತೋರ್ಸ್ ನಡಿ. ಮೊದ್ಲೆಲ್ಲ ಈ ಕೆಲಸ ನಾನ್ ಮಾಡ್ತಾ ಇದ್ದೆ, ನನ್ ಗಂಡ ಮಾಡ್ತಾ ಇರೋದು ನೋಡಿದ್ರೆ ಹೊಟ್ಟೆ ಉರಿತಾ ಇಲ್ಲ, ಖುಷಿ ಆಗ್ತಿದೆ ಫ್ರೆಂಡ್ಸ್. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತಾ ಇದ್ಯಪ್ಪ? ನಾಟಿ ಕೋಳಿಗಳು ಹಿಡ್ಕೋಪಿ ಹಿಡ್ಕೋ ಹುಂಜ ಹೆಂಗ್ ನಡೀತಿದೆ ನಿಮ್ ಕೆಲ್ಸ? ಎಲ್ಪ್ ಮಾಡ್ಲಾ? ಇಷ್ಟ ದಿನ ಮಾಡಿರೋ ಸಾಕು. ಈಸಿ ತಾನೇ ಪೇ? ನಾನ್ ಮಾಡ್ಬೇಕಾದ್ರೆ ಏನೇ ಕವರ್ ಬಣ್ಣಕ್ಕೆ ಇಡೋಕೆ ಕಷ್ಟನಾ ಅಂತೈತಿ. ಇವಾಗ ಸಂಜೆ ಬಂದ್ರೆ ಸಾಕು ಫ್ರೆಂಡ್ಸ್, ವಿಕ್ಸು ಎಲ್ಲೆಲ್ಲೋ ಹಚ್ಕೋತೈತೆ, ಕಲ್ಲೋವು ಇಲ್ಲಿ ನೋವು ಅಂತ. ನನ್ನ ಬಾಳಲ್ಲಿ ನೆಮ್ಮದಿ ಇಲ್ಲ. ಈ ತರ ಇರ್ತೈತೆ ಫ್ರೆಂಡ್ಸ್. ಒಂದ್ ಕವರ್ ಒಳಗೆ 5-10 ಗಿಡನೂ ಬೆಳ್ಕೊಬಿಟ್ಟಿರ್ತೈತೆ ಒಂದ್ಸಲ. ಅವರೆಲ್ಲ ಉದುರ್ಸ್ಕೊಂಡು ಸಪ್ರೇಟ್ ಮಾಡಿ ಆ ಥರ ಸೈಡಲ್ಲಿ ಹಾಕೊಂಡು ಒಂದೊಂದು ಗಿಡ ಒಂದೊಂದಾಗೋದು. ಮತ್ತೆ ಇದ್ರ ಪಕ್ಕನೂ ಗಿಡಗಳು ಬರಕ್ ಸ್ಟಾರ್ಟ್ ಆಗ್ತೈತೆ ಒಂದು 6 ತಿಂಗಳು ವರ್ಷ ಆದ್ಮೇಲೆ. ಮತ್ತೆ ಅದರಿಂದ ಇನ್ನೂ ಹೆಚ್ಚಿಗೆ ಗಿಡ ಮಾಡ್ಕೊಳ್ಳೋದು. ಹಂಗಾಗಿ ಇಲ್ಲಿ ಸೇಲ್ ಮಾಡಲ್ಲ ಫ್ರೆಂಡ್ಸ್. ಇಲ್ಲಿ ಈ ತರ ಗಿಡಗಳನ್ನ ಜಾಸ್ತಿ ಮಾಡ್ಕೊಂಡು ಲಾಲ್ ಬಾಗ್ ಓನರ್ ಎತ್ಕೊಂಡು ಅಲ್ಲಿ ಸೇಲ್ ಮಾಡ್ಕೋತಾರೆ ತಾನೇ ಪೇ. ಇನ್ನು ಅರ್ಧ ಅವರ್ ಬಿಟ್ಕೊಂಡು ಬಾ, ಬಿಸಿ ಬಿಸಿ ಊಟ ರೆಡಿ ಆಗೈತೆ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಹಾಕೋದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲ ಅಂತ ಕ್ಲಿಕ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸಖತ್ ಖುಷಿ ಆಗ್ತೈತೆ. ಇತ್ತೀಚೆಗೆ ಜಾಸ್ತಿ ಕಮೆಂಟ್ಸ್ ಬರ್ತಿತ್ತಲ್ಲ, ಸಖತ್ ಖುಷಿ ಆಗ್ತೈತೆ. ಎಣ್ಣೆ ತೆಂಗಿನಕಾಯಿ ಬಳಸ್ತೀರಾ ಬಸ್ಸಾರ್ ಫ್ರೆಂಡ್ಸ್? ತಗೊಳ್ಳಿ, ಇದು ಲಾಸ್ಟ್ ಪಥ್ಯದ ಅಡುಗೆ. ನಾಳೆಯಿಂದ ಟೇಸ್ಟಿ ಅಡುಗೆ ತಿನ್ನುವಂತೆ. ಮನುಷ್ಯನಿಗೆ ಬರದೆ ಕಷ್ಟ ಮರಕ್ ಬಂದತೆ. ತಿನ್ನಪಿ ಚೆನ್ನಾಯ್ತಾ? ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಹಳ್ಳಿ ಕಡೆ ಎಲ್ಲ ಹಿಂಗೆ ಮಾಡೋದು. ಸೊಪ್ಪು ಒಗ್ಗರಣೆನೆ ಹಾಕಲ್ರು ತಾನೇ ಪೇ. ಪಲ್ಲಿಕ್ಕೆ, ಬಸ್ಸಾರ್ಗೆ, ಉಪ್ಸಾರ್ಗೆ ನಾವೇ ಸ್ವಲ್ಪ ಸ್ಟೈಲಾಗಿ ಹಾಕೋದು. ಸಾರಿಗೆ ಮಾತ್ರ ಒಗ್ಗರಣೆ ಹಾಕೋತಾರೆ. ತಿನ್ನೋಟೆ ತುಂಬಾ. ಬಾರ ಇಲ್ಲ ಟಾಮ್ಸಿ, ಎತ್ಕೊ ನಿನ್ ಬಟ್ಟೆ. ನನ್ನ ಹಾಳು ಮಾಡ್ಕೊಬಿಟ್ಟವ್ರು ಇಬ್ರು. ಇವ್ರ ಬಟ್ಟೆಗಳು ಮುಡ್ಚಿಕೋದು, ಒಗೆಯೋದು ಎಲ್ಲ ಹೊತ್ಕೊನು. ಎತ್ಕೊಂಡು ಹೋಗೊಳಕ್ಕೆ. ಮಳೆ ಬರ್ತೈತೆ, ನೆಂದೋಗ್ತೈತೆ. ಹೊರದೇಶದಲ್ಲಿ ರೇಷನ್ ತರ್ತಾರ ಗೊತ್ತಾ ಟಾಮ್ಸು? ಈಗ ಸಂಜೆ 5 ಗಂಟೆ ಆಗ್ತಾ ಬಂತು. ಫುಲ್ಲು ಗಾಳಿ, ಏನು ವಾತಾವರಣನೇ ಫುಲ್ಲು ಚೇಂಜು. ಅದಕ್ಕೆ ನಾನು ಮನೆ ಬಾಗಿಲೆಲ್ಲ ಗುಡ್ಸ್ಕೊಬಿಟ್ಟೆ, ಬೇಗ ಮಳೆ ಬಂದ್ಬಿಡ್ತಿದೆ ಅಂದ್ಬಿಟ್ಟು. ನನ್ನ ರಂಗೋಲಿ ಹೋಗ್ಬಿಡ್ತಿತ್ತು ಅಂತಾನೆ ಬೇಜಾರು ಫ್ರೆಂಡ್ಸ್. ಸಕ್ಕತ್ತಾಗಿದೆ ಚಿಕ್ಕದಾದ್ರ ರಂಗೋಲಿ ಫ್ರೆಂಡ್ಸ್. ಈಗ ಕೈಕಾಲು ಮುಖ ತೊಳ್ಕೊಂಡು ನಾವು ಮುಂದಿನ ಕೆಲಸ ನೋಡಬೇಕು. ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡಬೇಕು ಫ್ರೆಂಡ್ಸ್. ಬೆಳಗ್ಗೆಯಿಂದ ಸ್ವೀಟ್ ರೆಸಿಪಿ ಅಂತ ಇದ್ದೀನಲ್ಲ, ಬೆಳಗ್ಗೆನೆ ಮಾಡ್ಬಿಡ್ತಿದ್ದೆ ಫ್ರೆಂಡ್ಸ್. ಶಿವ ತಿನ್ನಂಗಿದ್ದಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅದೇ ರೆಸಿಪಿನೇ ಮಾಡ್ತಾ ಇದ್ದೆ. ಶಿವ ತಿನ್ನಲ್ವಲ್ಲ, ನನಗೊಬ್ಬಳಿಗೆ ಅಂದ್ಬಿಟ್ಟು ಹಿಂಗೆ ಲೇಟ್ ಮಾಡ್ತಾ ಇದ್ದೀನಿ. ನನಗೇನಾದ್ರೂ ಮಾಡ್ಕೋಬೇಕಂದ್ರೆ ನನಗೆ ಇಂಟ್ರೆಸ್ಟೇ ಬರಲ್ಲ ಫ್ರೆಂಡ್ಸ್. ಶಿವಗೋಸ್ಕರನೇ ನಾನು ಒದ್ದಾಡೋದು. ಓಕೆ ಫ್ರೆಂಡ್ಸ್, ಆ ರೆಸಿಪಿ ಏನು ಅಂತಂದ್ರೆ 90s ಕಿಡ್ಸ್ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ತಿಂದಿರ್ತೀವಿ ಫ್ರೆಂಡ್ಸ್. ನನ್ಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿತ್ತು ಅದು. ಅವಾಗ ತಿಂದಿದ್ದು, ಇಷ್ಟು ವರ್ಷ ಆದ್ಮೇಲೆ ನೆನಪಾಯ್ತು. ತಿಂತಾ ಇದ್ವಲ್ಲ ನಾವು ಚಿಕ್ಕ ವಯಸ್ಸಲ್ಲಿ. ಅದು ಹೆಂಗ್ ತಿಂದಿದ್ದೀವಿ ಗೊತ್ತಾ ಫ್ರೆಂಡ್ಸ್? 10 ರೂಪಾಯಿ ಕೊಟ್ಬಿಟ್ಟು ಸಕ್ಕರೆ ತಗೋಬಾ ಅಂತಂದ್ರೆ 8 ರೂಪಾಯಿಗೆ ಸಕ್ಕರೆ ಕೊಡ್ಬೇಕಂತೆ ಅಂತಂದ್ಬಿಟ್ಟು ಇನ್ ಮಿಕ್ಕಿರೋ 1 ರೂಪಾಯಿ 2 ರೂಪಾಯಿಗೆ ನಾವು ಅದನ್ನ ತಗೊಂಡು ತಿಂತಾ ಇದ್ದಿದ್ದು. ಯಾರೆಲ್ಲ ಹೆಂಗ್ ಮಾಡಿದೀರಾ ಫ್ರೆಂಡ್ಸ್? ನಾನ್ ಮಾಡಿದೀನಿ ಸಿಕ್ಕಾಪಟ್ಟೆ ತಿಂಡಿಗಳು ತಿನ್ನಕ್ಕೆ. ಓಕೆ ಫ್ರೆಂಡ್ಸ್, ಅದೇ ರೆಸಿಪಿ. ಅದೇನು ಅಂದ್ರೆ ಹಾಲ್ಕೋವಾ ಫ್ರೆಂಡ್ಸ್, ಹಾಲ್ಕೋವಾ. ನಾನು ಈ ರೆಸಿಪಿ ಹೆಂಗ್ ಮಾಡೋದು, ಏನ್ ಕತೆನೋ ಹೆಂಗೋ ಅನ್ಕೊಂಡೆ. ನೋಡಿದ್ರೆ ಸಖತ್ ಸಿಂಪಲ್. ಅದಕ್ಕೆ ಉರ್ಗಡ್ಲೆ, ಏಲಕ್ಕಿ ಎಲ್ಲ ತರ್ಸ್ಕೊಂಡಿದ್ದು ಮೊನ್ನೆ, ಸಕ್ಕರೆ ಎಲ್ಲಾನು. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಹಾಲ್ಕೋವಾ ರೆಸಿಪಿ. ಹಾಲ್ಕೋವಾಗ್ ಬೇಕಾಗಿರೋ ಐಟಮ್ಸ್ ಫ್ರೆಂಡ್ಸ್: ತುಪ್ಪ, ಸಕ್ಕರೆ, ಉರ್ಗಡ್ಲೆ ಮತ್ತೆ ಏಲಕ್ಕಿ. ಈ ರೆಸಿಪಿನ ಹೆಂಗ್ ಮಾಡೋದು ಏನೋ ಅನ್ಕೊಂಡೆ ಫ್ರೆಂಡ್ಸ್. ಐಟಮ್ಸ್ ಅಷ್ಟೇ ಸಿಂಪಲ್ ಆಗಿ ಬೇಕಾಗಿರೋದು, ಮಾಡೋದು ಅಷ್ಟೇ ಫ್ರೆಂಡ್ಸ್. ಒಂದು 10 ನಿಮಿಷದಲ್ಲಿ ಆಗೋಗ್ತೈತೆ. ಒಂದು ನಾನ್ ಸ್ಟಿಕ್ ಬಾಂಡ್ಲಿಗೆ, ಅಂದ್ರೆ ಸ್ಟಿಕ್ ಬಾಂಡ್ಲಿ ಆಗ್ಬಿಟ್ಟೈತೆ ನಮ್ದು ಉಜ್ಜಿ. ಅದೇ ಬಾಂಡ್ಲಿಗೆ ಉರ್ಗಡ್ಲೆ ಹಾಕೊಂಡು ಚೆನ್ನಾಗಿ ಉರ್ಕೋಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಅಲ್ಲಿವರೆಗೂ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು. ಆಮೇಲೆ ಏಲಕ್ಕಿ ಹಾಕೊಂಡು ಒಂದು 4, ಸಕ್ಕರೆ ಪುಡಿ ಏನೈತೆ ಅದ್ರಾಗ ಅರ್ಧದಷ್ಟು ಸಕ್ಕರೆ ಹಾಕೊಂಡು ಅದನ್ನು ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಮತ್ತೆ ಅದೇ ಬಾಂಡ್ಲಿಗೆನೆ ತುಪ್ಪ 2 ಸ್ಪೂನ್ ಹಾಕೊಂಡು ರುಬ್ಬಿಟ್ಕೊಂಡಿರೋದು ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕೈ ಬಿಟ್ಬಿಟ್ರೆ ಅದು ಸೀದೋಗ್ಬಿಡ್ತೈತೆ ಪುಡಿ ಎಲ್ಲ. ಹಂಗಾಗಿ ಫುಲ್ಲು ಕ್ಲೀನ್ ಪುಡಿ ಮಾಡ್ಕೋಬೇಕು. ಕಡಲೆ ಹಿಟ್ಟು, ಮೈದಾ ಹಿಟ್ಟು ಆಗಿರ್ತಿತ್ತಲ್ಲ ಆ ರೇಂಜ್ಗೆ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ತುಪ್ಪ ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್. ನಾನು ಲೈಟಾಗಿ ಹಾಕೊಂಡಿದ್ದೀನಿ. ನನಗೆ ಸ್ವೀಟ್ಗಳಲ್ಲಿ ತುಪ್ಪ ಜಾಸ್ತಿ ಇಷ್ಟ ಆಗಲ್ಲ. ತುಪ್ಪ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಈ ಥರ ಗಂಟು ಮಾಡಬೇಕು, ಅದು ಅಂಟ್ಕೋಬೇಕು ಇಟ್ಟು.
ಆಮೇಲೆ ಅಲ್ಲಿಗೆ ಆದಮೇಲೆ ಸಾಕು ಇಳಿಸ್ಕೊಂಡು ಒಂದು ಬಟ್ಲಿಗೆ ತುಪ್ಪ ಹಾಕಿ ಸವರ್ಕೊಂಡು ಬಿಸಿ ಬಿಸಿ ಇದ್ದಾಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಪ್ರಾಸೆಸ್ ಅಲ್ಲ, ತಣ್ಣಗಾದ್ಮೇಲೆ ಅಂಟ್ಕೊಳ್ಳಲ್ಲ. ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ಕಪ್ಗೆ ಎಲ್ಲನೂ ಪುಡಿನ. ಆಮೇಲೆ ಚೆನ್ನಾಗಿ ಒತ್ಕೋಬೇಕು ಫ್ರೆಂಡ್ಸ್, ಬಿಗಿಯಾಗಿ ಬಿಸಿ ಇದ್ದಾಗಲೇ, ಆವಾಗಲೇ ಅದು ಹಾಲು ಕೋವಾಗೋದು. ಇಲ್ಲಾಂದರೆ ಪುಡಿ ಕೋವ ಆಗ್ಬಿಡ್ತೈತೆ. ಹಂಗೂ ಪುಡಿ ಕೋವ ಆಗ್ಬಿಡ್ತೈತೆ ನಂದು, ಯಾಕಂದರೆ ತುಪ್ಪ ಜಾಸ್ತಿ ಹಾಕಿಲ್ಲ ನಾನು. ನನಗೇನು ತುಪ್ಪ ಇಷ್ಟ ಆಗಿಲ್ಲ ಫ್ರೆಂಡ್ಸ್. ಮೇಲೇನು ಅಷ್ಟೇ ತುಪ್ಪದಲ್ಲಿ ಚೆನ್ನಾಗಿ ಸವರ್ಕೋಬೇಕು. ನನಗೆ ಆಗ್ತಾನೆ ತುಪ್ಪ ಸ್ಮೆಲ್ಗೆ ಬೇಡಪ್ಪ ಆಮೇಲೆ ತಿನ್ನೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಲೈಟಾಗಿ ತುಪ್ಪ ಸವರ್ಬಿಟ್ಟು ಇದನ್ನ ಫುಲ್ಲು ತಣ್ಣಗಾಗ್ಬಿಡ್ಬೇಕು ಫ್ರೆಂಡ್ಸ್. ಹಾಲು ಕೋವ ತಣ್ಣಗಾಗೈತೆ, ಕಟ್ ಮಾಡೋದೊಂದೇ ಬಾಕಿ ಇರೋದು. ಹ್ಯಾಪಿ ಬರ್ತ್ಡೇ ಟು ಮೀ. ವಾವ್, ಎಷ್ಟು ಸಾಫ್ಟ್ ಆಗಿ ಬರ್ತೈತೆ ಫ್ರೆಂಡ್ಸ್. ಇಪ್ಪ ನಾನು ವಕ್ರಪಕ್ರವಾಗಿ ಕಟ್ ಮಾಡಬಾರ್ದು, ನೀಟಾಗಿ ಮಾಡಬೇಕು. ನಾಟ್ ಬ್ಯಾಡ್ ಫ್ರೆಂಡ್ಸ್. ನಿನ್ನ ಕಿತ್ತೋಗಿರೋ ಇಂಗ್ಲಿಷ್ಗೆ ನನ್ನ ಎಕಡ ತುರ್ಕ. ಏನೇ ಮಾಡಿದ್ರು ಫಸ್ಟ್ ಗಂಡನ್ ಕೊಡ್. ಏನಿದು ಸ್ವೀಟ್ ತಿಂದಿಲ್ಲ, ಆಗ್ಲೇ ಆಂಬುಲೆನ್ಸ್ ಬರ್ತೈತೆ. ನನ್ಗಿರೋನು ನೀನೊಬ್ನೇ. ನಾಳೆ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದು ತಿನ್ಬೇಡ ಅಂತ ದೇವ್ರು ಸೂಚನೆ ಕೊಡ್ತೈತ ಬೇಡ ತಿನ್ಬೇಡ ಅಂತ. ಇಟ್ಸ್ ಓಕೆ ಫ್ರೆಂಡ್ಸ್, ನನ್ನ ಮೇಲೆ ನನ್ನ ನಂಬಿಕೆ ಇದೆ. ಏನೇನ್ ಮಾಡಿದ್ರು ಗಂಡನ್ ಫಸ್ಟ್ ಕೊಡ್ತಾ ಇದೆ. ಫಸ್ಟ್ ಟೈಮ್ ಫ್ರೆಂಡ್ಸ್ ಲೈಫಲ್ಲಿ ನಾನು ತಿಂತಾ ಇದ್ದೀನಿ. ಇದು ಹಾಲು ಕೋವ ತರ ಆಯ್ತಾ, ಏನ್ ತರ ಐತೆ ನೋಡೋಣ. ಪಕ್ಕ ಫ್ರೆಂಡ್ಸ್ ಇಷ್ಟೇನಾ? ಪಕ್ಕ ಚೈಲ್ಡ್ಹುಡ್ ಟೇಸ್ಟ್ ಐತೆ ಫ್ರೆಂಡ್ಸ್. ಹೆಂಗೋ ಏನೋ ಅನ್ಕೊಂಡೆ, ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಿದೆ ಫ್ರೆಂಡ್ಸ್. ಇಷ್ಟೇನಾ ಹಾಲ್ಕೋವಾ? ಓಕೆ ಫ್ರೆಂಡ್ಸ್, ಸಖತ್ತಾಗಿತ್ತು ಹಾಲ್ಕೋವಾ. ನಾಳೆನೂ ತಿನ್ಬೋದು ನಾನು. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. ರೂಪಾ ಸಿಸ್ಟರ್ ಅವ್ರ ಅಮ್ಮ, ಧನ್ವಿಕ್ ಅವ್ರ ಅಜ್ಜಿ. ನೀವು ನಿಮ್ಮ ಅಮ್ಮ ಹೆಸರು ನಿಮ್ಮ ಅಜ್ಜಿ ಹೆಸರು ಹೇಳಲೇ ಇಲ್ಲ. ಅವ್ರು ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಇವತ್ತೇನೇನೆ. ನಂದನ್ ಯಾದವ್ ಅವ್ರದ್ದು 1ನೇ ತಾರೀಕು ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಸುರೇಶ್ ಅಣ್ಣ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಮಹಾದೇವಿ ಗಲಬಿ ಸಿಸ್ಟರ್ 2ನೇ ತಾರೀಕು ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಮಾಲಾ ಸಿಸ್ಟರ್ ಸಿದ್ರಾಮ್ ನಾಯಕ್ ಅಣ್ಣ 8ನೇ ತಾರೀಕು ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಯಜ್ಞೇಶ್ 3ನೇ ತಾರೀಕು ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಧ್ರುವ MS 11ಕ್ಕೆ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ರಾಧಮ್ಮ ಹಾಯ್. ಹಾಯ್. ಪ್ರಣವ್ 8ನೇ ತಾರೀಕು ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ವೀಣಾ ಸಿಸ್ಟರ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಶುಭಾನಂದ್ ಅವ್ರದ್ದು 2ನೇ ತಾರೀಕು ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತ್ಡೇ. ಹಾಯ್ ಶ್ರೇಯಾ. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.